ನಾನು ಅವ್ರ ಅಳಿಯ. ಅಳಿಯ ಅಂದ್ರೆ ಏನೋ ಅವ್ರಿಗೆ ಅದು ಗೊತ್ತಿಲ್ಲದೆ ಕೆನ್ನೆ ಹೊಡಿತಾರ ಅವರು. ಸುಶಾಂತ, ಯಾಕೋ ನಿನ್ಗಿಂತ ಕೆಟ್ಟ ಬುದ್ಧಿ ಬಂತು? ಅಲ್ಲ ಕಣೋ, ನೀನ್ ಮಾಡ್ತಾ ಇರೋದು ಮರ್ಯಾದೆ ತರೋಂತ ಕೆಲ್ಸನ ಇದು ಅಲ್ವೋ? ನಿನಗ್ ಬುದ್ಧಿಗಿದ್ದೆ ಇದೆಯಾ ಇಲ್ವಾ? ತಪ್ಪ ಮೇಲ್ ತಪ್ಪು ಮಾಡ್ತಾ ಇದ್ರೆ ಹೇಗೋ ಇದು? ಅಮ್ಮ, ಏನ್ ನಿನ್ ಮಾತೆತ್ತಿರೋದು ನಂದೇ ತಪ್ಪು ಅಂತ ಮಾತಾಡ್ತಿದ್ಯಲ್ಲ? ನಾನೊಬ್ನೇ ತಪ್ಪು ಮಾಡಿರೋದಾ? ಏನಿಲ್ಲ, ಎಲ್ರು ಇರೋರೆಲ್ಲ ಸತ್ಯ ಹರಿಶ್ಚಂದ್ರರ? ಈ ರಾತ್ರಿಯಲ್ಲಿ ಗಂಡ ಆಗಿರೋನು ಆ ಮನೆಗೆ ಹೋಗಿದ್ದೀನಿ. ಆಗಿರೋ ಜಗಳ ಮನಸ್ತಾಪ ಎಲ್ಲ ಮರಿಯೋಣ ಬಾ ಅಂತ ಕರೆಯಕ್ ಹೋಗಿದ್ದೀನಿ. ಹೆಂಡತಿ ಆದವಳು ಏನ್ ಮಾಡ್ಬೇಕು? ಬರ್ಬೇಕೋ ಬೇಡವೋ? ಸರಿ, ನಾನು ಕುಡ್ದಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಒಂದ್ ವೇಳೆ ನಾನು ಕೆಳಗಡೆ ಬಿದ್ದು ತಲೆಗೇನಾದ್ರೂ ಏಟಾಗಿದ್ರೆ ಏನ್ ಮಾಡ್ತಿದ್ರಿ? ಹೆಂಡತಿ ಆದವಳು ಕೇರ್ ಮಾಡ್ಬೇಕು ತಾನೆ? ಮಾಡಿದ್ಲ ಅವಳು? ನನ್ ಮೇಲೆ ಕಾಳಜಿ ಇದೆಯಾ ಅವಳಿಗೆ? ಹೇಳಮ್ಮ. ಏಯ್ ಸುಶಾಂತ್, ಏನು ಹುಚ್ಚುನ್ ತರ ಮಾತಾಡ್ತಾ ಇದೆಯೋ? ನಿನ್ ಮೇಲೆ ಕೇರ್ ಇರೋದಕ್ಕೆ ಕಣೋ ನನಗ್ ಫೋನ್ ಮಾಡಿ ಕರ್ಸ್ಕೊಂಡಿರೋದು ಅವಳು. ಏನೇನೋ ಮಾತಾಡ್ತಾನೆ. ಈ ತರ ಮಾತಾಡಿರೋದಕ್ಕೆ ಅವ್ರ ಅಣ್ಣ ಸುಮ್ಮನೆ ಇದ್ದಿದ್ದೆ ದೊಡ್ಡ ವಿಷಯ. ಅರ್ಚನಾ ಫೋನ್ ಮಾಡಿ ಕರೀದೇ ಇದ್ದಿದ್ರೆ ಅಲ್ಲಿ ಏನೇನ್ ನಡೀತಿತ್ತೋ ಯಾರಿಗ್ ಗೊತ್ತು? ಏನಾಗ್ತಿತ್ತು? ಏನೂ ಆಗ್ತಿರ್ಲಿಲ್ಲ. ನಿನಗೆ ಫೋನ್ ಮಾಡಿ ಕರೆಯಕ್ಕೆ ಗೊತ್ತಾಗುತ್ತೆ ಅವಳಿಗೆ. ಅಟ್ಲೀಸ್ಟ್ ಅವಳೇ ಬಂದು ಬಿಟ್ಟೋಗ್ಬೋದಿತ್ತಲ್ಲ ನನ್ನ ಇಲ್ಲಿಗೆ. ಬಿಟ್ಟೋಗೋದೇನು, ಇಲ್ಲೇ ಇದ್ದು ಬೆಳಗ್ಗೆ ಎದ್ದೋಗಿದ್ರೆ ಏನಾಗ್ತಿತ್ತು? ಅವ್ರ ಅಪ್ಪನ ಮನೆ ಗಂಟೆನೂ ಕಳ್ಕೊಳ್ತಿರ್ಲಿಲ್ಲ. ತಪ್ಪು ನಂದು ಅಂತ ಎಲ್ಲರೂ ಹೇಳ್ತಿದ್ದೀರಲ್ಲ. ಹೌದು, ಕುಡ್ದೆ, ಓವರ್ ಆಗೋಯ್ತು. ಯಾಕೆ ಕುಡ್ದೆ ನಾನು? ಯಾರಿಗೋಸ್ಕರ ಕುಡ್ದೆ ನಾನು? ನನ್ನ ಕುಡಿಯೋ ತರ ಮಾಡಿದ್ಯಾರು? ನನ್ನ ಹೆಂಡತಿ ಕಟ್ಕೊಂಡಿರೋ ಗಂಡಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಅವ್ರಣ್ಣ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾನೆ. ಅದು ಸಾಲದೆ ಮನೆಗೆ ಬಂದು ಹುಡ್ಕೊಂಡ್ಬಂದು ಹೊಡೆದ್ಬಿಟ್ಟು ಹೋಗ್ತಾನೆ. ನನಗೇನು ಮನಸ್ಸಾಕ್ಷಿ ಇಲ್ವಾ? ಮಾನ ಮರ್ಯಾದೆ ಇಲ್ವಾ? ಕೋಪ ಬರಲ್ವಾ? ಬಂದ್ರೆ ಏನು? ಕೋಪ ಬಂದ್ಬಿಟ್ರೆ ಹೀಗೆಲ್ಲ ಮಾಡ್ತಾರೇನೋ? ಕುಡ್ದು ಕುಪ್ಪುಳ್ಸಿ ಬೀದಿಲ್ ಕುಂದಾಡಿದ್ರೆ ಮಾನ ಮರ್ಯಾದೆ ಉಳಿಯುತ್ತೇನೋ? ಮನುಷ್ಯನ ನೀನು? ಶಾಂತಿ ನಿವಾಸದ ಮಾನ ಮರ್ಯಾದೆ ಎಲ್ಲ ಬೀದಿಲ್ ಹರಾಜಾಗ್ತಿದ್ಯಲ್ಲೋ? ಹೌದು ಕಣಪ್ಪ, ಎಲ್ರೂ ಒಟ್ಟಿಗೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋ ಅಂತ ಸಮಸ್ಯೆ ಕಣೋ ಇದು. ಎರಡು ಫ್ಯಾಮಿಲಿನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ನೀನ್ ಯಾಕಪ್ಪ ಈ ತರ ಎಲ್ಲ ಮಾಡ್ತಾ ಇದ್ಯಾ? ಅಲ್ಲ, ನೀನ್ ಯಾಕೆ ಈ ತರ ಎಲ್ಲ ನಡ್ಕೋತಾ ಇದ್ಯಾ? ಈ ತರ ಎಲ್ಲ ಆಡೋ ಕ್ಯಾರೆಕ್ಟರ್ ಅಲ್ವಲ್ಲ ಸುಶಾಂತ್. ನಿನ್ನ ಈ ಕ್ಯಾರೆಕ್ಟರ್ಗೂ ಆ ಕ್ಯಾರೆಕ್ಟರ್ಗೂ ಯಾಕೋ ಹೊಂದಾಣಿಕೆನೇ ಆಗ್ತಿಲ್ವಲ್ಲಪ್ಪ. ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ಹೊಂದಾಣಿಕೆ ಆಗ್ತಿಲ್ಲ. ನನಗೂ ಅವಳಿಗೂ ಹೊಂದಾಣಿಕೆ ಆಗ್ತಿಲ್ಲ. ನಾಳೆ ಬೆಳಗ್ಗೆನೆ ಹೋಗಿ ಇದಾಳಲ್ಲ ಅರ್ಚನಾ, ಅವಳ ಹತ್ರ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡ್ಬಿಡ್ತೀನಿ. ಮುಚ್ಚು ಬಾಯಿ! ಹಲ್ಲು ಉದುರಿಸ್ಬಿಡ್ತೀನಿ ರಾಸ್ಕಲ್! ಏನೋ ಮಾತಾಡ್ತಿದ್ಯಾ ನೀನು? ನಿನಗವ್ರ ಹೆಣ್ಣು ಕೊಟ್ಟಿರೋದೇ ದೊಡ್ಡ ವಿಷಯ ಕಣೋ. ಮದುವೆ ಆಗಿ ಇನ್ನೂ ಅರ್ಶನದ ಮೈ ಒಣಗಿಲ್ಲ, ಅಷ್ಟು ಬೇಗ ಡಿವೋರ್ಸ್ ಅಂತಿದ್ಯಾ ನೀನು? ತೆಗೆದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರೋಗ್ಬೇಕು ನಿನ್ಗೆ. ಇನ್ನೊಂದ್ಸಾರಿ ಈ ತರ ಏನಾದ್ರೂ ಮಾತಾಡ್ದೆ ಮಗ ಅಂತಾನು ನೋಡಲ್ಲ ನಾನು. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸುಶಾಂತ. ಸುಮ್ನಿರಮ್ಮ, ಸಾಕು. ಮಾತೆತ್ತಿರ ನಂದೇ ತಪ್ಪು ಅಂತ ಎಲ್ಲರೂ ಹೇಳ್ತೀರಾ. ನಿಮ್ ಕಣ್ಣಿಗೆ ಬೇರೆ ಯಾರು ತಪ್ಪು ಮಾಡಿರೋ ಕಾಣದೇ ಇಲ್ವಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಈ ಮದುವೆಗೆ ಮುಂಚೆ ನಾನು ಹೆಂಗಿದ್ದೆ, ಈಗ ಹೆಂಗಾಗಿದ್ದೀನಿ? ಅದಕ್ಕೆ ಕಾರಣ ಯಾರಮ್ಮ?
ಏನೋ ಅಮ್ಮ ಅಂತ ಸುಮ್ಮನಿದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೋದಾ ನೀನು? ಸುಶಾಂತ್, ಏನ್ ಮಾತಾಡ್ತಾ ಇದೀಯಾ? ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಯಾ? ಅಮ್ಮನಿಗೆ ಎದುರುತ್ತರ ಕೊಡೋ ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಯಾ? ಸುಶಾಂತ, ಸಿದ್ದು, ಏನೋ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಇವನು. ನಿನ್ ಥರನೇ ತಾನೇ ಇವನನ್ನು ಸಾಕ್ದೆ ನಾನು. ಯಾಕೋ ನಿನ್ನ ಬುದ್ಧಿ ಯಾಕೋ ಇವನಿಗೆ ಬಂದಿಲ್ಲ? ಅಮ್ಮ, ನೀನ್ ಯಾವ್ದಕ್ಕೋ ಕಂಪೇರ್ ಮಾಡ್ಕೊಂಡು ಮಾತಾಡ್ಬೇಡ. ಸುಶಾಂತ್, ಯಾರ ಮುಂದೆ ಏನ್ ಮಾತಾಡ್ತಾ ಇದ್ಯಾ? ಹಾ, ಅಮ್ಮನ ಮುಂದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ಯೇನೋ? ಹೋಗ್ ಮಲ್ಕೋ, ಹೋಗು ಒಂದೇ. ಹಗ್ ಏನ್ ಸಿದ್ದು, ಮುಗೀತು ಕಣೋ. ನಿನ್ ತಮ್ಮನ್ ಜೀವನ ಮುಗೀತಪ್ಪ. ಇಷ್ಟೇ ಅವನ್ ಜೀವನ. ಇವನು ಯಾರಿಗೂ ಮರ್ಯಾದೆ ಕೊಡಲ್ಲ, ಬೇರೆಯವರು ಇವನ್ಗೂ ಮರ್ಯಾದೆ ಕೊಡಲ್ಲ. ಅಮ್ಮ ಅಮ್ಮ, ಹಂಗೇನು ಆಗಲ್ಲಮ್ಮ, ಎಲ್ಲ ಸರಿ ಹೋಗುತ್ತೆ, ನೀವು ಸುಮ್ಮನೆ ಇರು. ಏನ್ ಸರಿ ಹೋಗುತ್ತಪ್ಪ? ಮದ್ವೆನ ಜಾಮ್ ಜೂಮ್ ಅಂತ ಅದ್ದೂರಿಯಾಗಿ ಮಾಡಿದ್ವಲ್ಲಮ್ಮ, ಕಣ್ಬಿದ್ಬಿಡ್ತು ಕಣಮ್ಮ. ಯಾರ್ದೋ ದೃಷ್ಟಿ ತಾಗ್ಬಿಟ್ಟಿದೆ, ಎಲ್ಲ ಸರಿಯಾಗುತ್ತಮ್ಮ. ಅದಕ್ಕೆ ಒಂದು ಪೂಜೆ ಗೀಜೆ ಏನಾದ್ರೂ ಮಾಡಿಸ್ಬೋಣ, ಎಲ್ಲ ಸರೋಗ್ಬಿಡುತ್ತೆ. ನಾನೊಂದ್ಸಲ ಮಾತಾಡ್ತೀನಮ್ಮ, ಅವನ್ನ ಕೂರ್ಸಿ ಮಾತಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ನಮ್ ಸುಶಾಂತ್ ಅಂತೋನಲ್ಲಮ್ಮ, ನೀನ್ ಬೆಳೆಸಿರೋ ಮಗನಮ್ಮ ಅವನು. ಏನೋ ಕೆಟ್ಟಗಳಿಗೆ ಹಾಗೆ ಮಾಡಿಸ್ತಿದೆ ಅಷ್ಟೇ. ಹೋಗಮ್ಮ. ಎಲ್ಲಪ್ಪ ನಿದ್ದೆ ಬರುತ್ತೆ. ನಿನ್ ತಮ್ಮನ್ಗೆ ಯಾಕೋ ಇಂತ ಕೆಟ್ಟ ಬುದ್ಧಿ ಬಂದಿದೆ. ಅವ್ರಿಗೆ ಜೀವನ ಅನ್ನೋ ಭಯ ಇಲ್ವಾ? ಡಿವೋರ್ಸ್ ಕೊಡ್ತೀನಿ ಅಂತಾನಲ್ಲ ಅವನು. ಹಿಡ್ದು ತದಕ್ ಬಿಡ್ಬೇಕು ಅನ್ಸತ್ತೆ, ಸಾಯಿಸ್ಬಿಡ್ಬೇಕು ಅನ್ಸತ್ತೆ. ಥೂ, ನನ್ ಹೋಟೆಲ್ ಯಾಕೆ ಹುಟ್ಟದ್ನೋ? ಸಾಧನಾ, ಅವನ್ ರೂಮ್ ಕೀ ನಿನ್ನ ಹತ್ರ ಇದೆಯಲ್ವಾ? ಹೋಗು, ಲಾಕ್ ಮಾಡ್ಬಿಡು. ಬೆಳಿಗ್ಗೆ ತನಕ ಅವನು ಆಚೆ ಬರಬಾರ್ದು. ಹೋಗು. ಸರಿ ಸಿದ್ದು. ಏನ್ ಆಗ್ತಾ ಇದೆ ಇವನಿಗೆ? ಅವನಂತನಲ್ವಲ್ಲ, ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾ ಇದೆ ಇದನ್ನೆಲ್ಲ?